Zuzi, Zuzi, oi. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ಶುಕ್ರವಾರ ಬೆಳಗಿನ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆನೇ ಟಿಫನ್ಗೆ ಅಂತ ಅಂದ್ಬಿಟ್ಟು ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡು ಮಾವಿನಕಾಯಿ ಇತ್ತು, ಮಾವಿನಕಾಯಿ ತೊಗೊಂಡು ಬಂದಿದ್ದೆ. ಹಾಗಾಗಿ ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡು ಮಾವಿನಕಾಯಿನ ತುರಿದು ಎಲ್ಲ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟು ಮಾವಿನಕಾಯಿ ಚಿತ್ರಾನ್ನ. ಹಾಗಾಗಿ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಇಲ್ಲಿ ಏನಪ್ಪ ಆಯಿತು ಅಂತಂದರೆ, ಒಂದು ಮಿಸ್ಟೇಕು, ವಿಡಿಯೋ ಆನ್ ಮಾಡಿದ್ದೀನಿ ಅಂತ ಅಂದ್ಕೊಂಡು ಬಿಟ್ಬಿಟ್ಟಿದ್ದೀನಿ. ಬಟ್ ಆದರೆ ವಿಡಿಯೋ ಆನ್ ಮಾಡಿಕೊಂಡೇ ಇಲ್ಲ. ಆಮೇಲೆ ನಾನು ಆಫ್ ಮಾಡಿ ಆನ್ ಮಾಡೋಣ ಮತ್ತೆ ಅಂತ ಅಂದ್ಕೊಳ್ಳೋ ಅಷ್ಟರಲ್ಲಿ ನೋಡಿದ್ರೆ ಆನೇ ಮಾಡಿರಲಿಲ್ಲ. ಹಾಗಾಗಿ ಇದು ಒಗ್ಗರಣೆನ ನಾರ್ಮಲಾಗಿ ಹೇಗೆ ಒಗ್ಗರಣೆ ಹಾಕೋದು ಅಂದರೆ, ಮಾಮೂಲಿ ಎಣ್ಣೆ, ಈರುಳ್ಳಿ ಹಾಕಿಲ್ಲ, ಎಣ್ಣೆ ಹಾಕಿ, ಸಾಸಿವೆ ಮತ್ತು ಒಂದು ಸ್ವಲ್ಪ ಜೀರಿಗೆ ಹಾಕಿ, ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಕಾಯಿ ಬೀಜ, ಹಸಿಮೆಣ್ಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು ಅದನ್ನು ಫಸ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಆಮೇಲೆ ತುರಿದು ಇಟ್ಕೊಂಡಿರೋ ಅಂಥ ಮಾವಿನಕಾಯಿನ ಕೂಡ ಇದ್ರ ಜೊತೆಗೆ ಸೇರಿಸಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಎಲ್ಲ ಚೆನ್ನಾಗಿ ಬೆಂದು ಅದ್ರ ಜೊತೆಗೆ ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಕೋಬೇಕು. ಈ ಟೈಮ್ನಲ್ಲಿ ನಾನು ಇವಾಗ ಇದ್ರ ಜೊತೆಗೆ ಒಂದು ಸ್ವಲ್ಪ ಅರಿಶಿನ ಪುಡಿ ಮತ್ತು ಸಾಲ್ಟ್ನು ಕೂಡ ಸೇರಿಸ್ಕೊತೀನಿ. ಒಂದು ಸ್ವಲ್ಪ ಅರಿಶಿನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಕೂಡ ಒಂದು ಸರಿ ಟ್ರೈ ಮಾಡಿ ನೋಡಿ ಮಾವಿನಕಾಯಿ ಚಿತ್ರಾನ್ನ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಒಬ್ಬೊಬ್ಬರು ಬರೀ ಮಾಮೂಲಿ ನಾನು ಮೊದಲಿಗೆ ಹೇಳಿದ್ನಲ್ಲ ಒಗ್ಗರಣೆ, ಆ ಥರ ಒಗ್ಗರಣೆನ ಸಪ್ರೇಟಾಗಿ ಮಾಡಿಕೊಂಡು ಮಾವಿನಕಾಯಿನ ತುರಿದಿಟ್ಕೊಂಡು ರೈಸ್ ಜೊತೆಗೆ ಕಲಿಸ್ಕೊಳ್ಳೋವಾಗ ಮಾವಿನಕಾಯಿ ತುರಿದಿಟ್ಕೊಂಡದನ್ನು ಹಾಕಿ ಕಲಿಸ್ತಾರೆ. ಅದು ಒಂಥರ ಹುಳಿಯಾಗಿ ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ. ಹಾಗೆ ಹೀಗೆ ಮಾಡಿಕೊಂಡ್ರೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ಎರಡೂ ಕೂಡ ಒಂದೊಂದು ಥರ ಟೇಸ್ಟು ಇರುತ್ತೆ. ಹಾಗೆ ಇದನ್ನು ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿದ್ಮೇಲೆ ಕ್ಲೀನಾಗಿ ಎಲ್ಲ ಪೂರನೂ ಫುಲ್ ಮಿಕ್ಸ್ ಮಾಡಿಕೊಂಡು, ಅದು ಸ್ವಲ್ಪ ಚೆನ್ನಾಗಿ ಇನ್ನೂ ಸ್ವಲ್ಪ ಬೇಯಬೇಕು, ಎಣ್ಣೆ ಎಲ್ಲ ಬಿಟ್ಕೊಳ್ಳೋ ಥರ ಮತ್ತು ಉಪ್ಪು ಎಲ್ಲದಕ್ಕೂ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಬೇಯಕ್ಕೆ ಬಿಟ್ಬಿಡೋಣ. ಹಾಗೆ ರೈಸು ಕೂಡ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಮಕ್ಕಳು ಕೂಡ ಸ್ಕೂಲ್ಗೆಲ್ಲ ರೆಡಿ ಆಗ್ತಾ ಇದ್ದಾರೆ, ಸ್ಕೂಲು ಮತ್ತು ಕಾಲೇಜಿಗೆ ಮಗಳಿಗೆ ಎಲ್ಲ. ಅಷ್ಟರಲ್ಲಿ ರೈಸ್ನ ಕಲಿಸ್ಕೊಂಡು ಬಿಡೋಣ ಅಂತ ಅಂದ್ಕೊಂಡು ಎಲ್ಲ ರೈಸೆಲ್ಲ ಆಗಿದೆ. ಈಗ ಚಿತ್ರಾನ್ನ ಗೊಜ್ಜು ಕೂಡ ಲಾಸ್ಟ್ ಆಗಿದೆ. ನೀವು ಒಂದು ಸರಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಹುಳಿಯಾಗಿ ಬಾಯಿಗೆ ತುಂಬಾ ಚೆನ್ನಾಗಿರುತ್ತೆ. ಈರುಳ್ಳಿನೂ ಕೂಡ ಹಾಕ್ಕೋಬೋದು. ನನಗೆ ಈರುಳ್ಳಿ ಇಷ್ಟ ಇಲ್ಲ, ಹಾಗಾಗಿ ಮಾವಿನಕಾಯಿ ಚಿತ್ರಾನ್ನ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಇದ್ರ ಜೊತೆಗೆ ಈರುಳ್ಳಿ ಹಾಕ್ಕೊಂಡಿಲ್ಲ. ಒಬ್ಬೊಬ್ಬರು ಈರುಳ್ಳಿನೂ ಕೂಡ ಸೇರಿಸ್ಕೊತಾರೆ, ಅದು ಕೂಡ ಒಂಥರ ಟೇಸ್ಟು ಅಂತ ಹೇಳ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಈಗ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನ ಕೂಡ ಉದುರಿಸ್ಕೊಂಡಿದ್ದೀನಿ. ಈಗ ಫುಲ್ ಒಂದು ಸರಿ ಮಿಕ್ಸ್ ಮಾಡಿ ಇಟ್ಕೊಂಡು ಹಾಗೆ ಒಂದು ಪ್ಲೇಟ್ಗೆ, ದೊಡ್ಡ ಪ್ಲೇಟ್ಗೆ ರೈಸ್ನ ಹಾಕ್ಕೋತಾ ಇದ್ದೀನಿ. ರೈಸ್ನ ಕ್ಲೀನಾಗಿ ಹಾಕ್ಕೊಂಡು ಸ್ವಲ್ಪ ಆರಬೇಕು, ಆದರೆ ಬಟ್ ಟೈಮ್ ಇಲ್ಲ, ಹಾಗಾಗಿ ಬಿಸಿಗೇ ಕಲಿಸ್ತಾ ಇದ್ದೀನಿ. ಇನ್ನೂ ನೋಡಿ, ಇವಾಗ ಕುಕ್ಕರಿಂದ ಇಳಿಸಿದ ತಕ್ಷಣವೇ ಹಾಗೆ ವಿಷಲ್ನ ಸ್ವಲ್ಪ ಬೇಗನೆ ಇದು ಮಾಡಿ ತೆಗಿತಾ ಇದ್ದೀನಿ. ರೈಸ್ನೆಲ್ಲ ಕಲಸಿ ಮಕ್ಳಿಗೂ ಕೂಡ ಟಿಫನ್ ಕೊಟ್ಬಿಡೋಣ ಅಂತ ಅಂದ್ಕೊಂಡು ಇದು ಮಾಡ್ತಾಯಿದ್ದೀನಿ. ನೋಡಿ, ನಾನು ಇಲ್ಲಿ ಅರಿಶಿನ ಪುಡಿನೂ ಅಷ್ಟೇ ತುಂಬ ಜಾಸ್ತಿ ಹಾಕಿಲ್ಲ, ಸ್ವಲ್ಪನೇ ಹಾಕಿದ್ದೀನಿ. ಬಿಸಿ ತಿಂದರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಯಾರಿಗೆಲ್ಲ ಈ ಥರ ಚಿತ್ರಾನ್ನ ಮಾಡಿದ್ದೀರಾ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಟೇಸ್ಟ್ ಹೇಗಿರುತ್ತೆ ಅನ್ನೋದನ್ನು ಕೂಡ ಹೇಳಿ. ನೀವು ಯಾವ ಥರ ಮಾಡ್ತೀರಾ ಅನ್ನೋದನ್ನು ಕೂಡ ಕಮೆಂಟ್ನಲ್ಲಿ ತಿಳಿಸ್ಕೊಡಿ ಅಂತ ಕೇಳ್ತೀನಿ. ಹಾಗೆ ಇಲ್ಲಿ ಚಿತ್ರಾನ್ನ ಫಸ್ಟು ಕಲಸಿ ಮಕ್ಕಳಿಗೆ, ಅವ್ರಿಗೆ ತಿನ್ನೋದಕ್ಕೆ, ಮತ್ತು ಮಗಳಿಗೆ ಮಾತ್ರ ಇವತ್ತು ಸ್ವಲ್ಪ ಲೇಟ್ ಆಗುತ್ತೆ ಕಾಲೇಜಿಂದ ಬರೋದು ಅಂತ ಅಂದ್ಬಿಟ್ಟು ಅವಳಿಗೆ ಮಾತ್ರ ಒಂದು ಬಾಕ್ಸ್ ಇತ್ತು. ಇನ್ನು ಮಗನಿಗೆ ಬಂದು ಎಕ್ಸಾಮ್ ನಡೀತಾ ಇದೆ, ಮಿಡ್ ಟರ್ಮ್ ಎಕ್ಸಾಮ್ ಸ್ಟಾರ್ಟ್ ಆಗಿದೆ ಅಲ್ವಾ, ಅವನಿಗೆ ಲಂಚ್ ಬಾಕ್ಸ್ ಏನಿಲ್ಲ, ಬೆಳಿಗ್ಗೆ ಟಿಫನ್ ಮಾಡಿ ಹೋಗ್ತಾರೆ ಅಷ್ಟೇ. ಒಂದು 12:30 1 ಗಂಟೆ ಆಗುತ್ತೆ ಅವ್ರು ಬರೋದು. ಹಾಗಾಗಿ ಬಾಕ್ಸಿಗೇನಿಲ್ಲ, ಒಬ್ಳಿಗೆ ಮಾತ್ರ ಬಾಕ್ಸು. ಇನ್ನು ನಾನು ಆಫೀಸ್ಗೆ ಹೊರಡಬೇಕು, ನನಗೆ ಕೂಡ ಬಾಕ್ಸ್ಗೆ ಹಾಕ್ಕೋಬೇಕು. ಇಷ್ಟು ಆದಮೇಲೆ ಮಕ್ಕಳಿಗೆ ಹಾಕ್ಕೊಟ್ಟು ತಿನ್ನೋದಕ್ಕೆ ಮತ್ತು ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ಟಿಫನ್ ಹಾಕ್ಕೊಟ್ಟು ಇದೇನು ತಿನ್ನಬೇಕು. ಅವ್ರಿಗೂ ಡ್ಯೂಟಿ ಬರ್ತಾಯಿತ್ತು. ಸರಿ, ಮಕ್ಕಳನ್ನ ಬಿಟ್ಟು ಹೋಗ್ತೀನಿ ಅಂತ ಅಂದ್ಬಿಟ್ಟು ರೆಡಿ ಆಗ್ತಾ ಇದ್ದಾರೆ. ಅದಾದಮೇಲೆ ಇದು
ಸಂಜೆ ಏನಪ್ಪ ಅಂತಂದರೆ ಸಿಕ್ಕಾಪಟ್ಟೆ ಮಳೆ. ನಮ್ಮ ಮನೆ ಹತ್ರ ಅಂತೂ ತುಂಬಾ ಜೋರು. ನೋಡಿ ಮಳೆ ಬರ್ತಾ ಇದೆ. ಮನೆ ಒಳಗಡೆನೇ ಕೂತ್ಕೊಂಡು ಹೊಸಲು ಪೂಜೆ ಮಾಡ್ಕೊಳ್ಳೋಣ ಅಂತ ಅರಿಶಿನ ಕುಂಕುಮ ಎಲ್ಲ ಇಟ್ಕೊತಾ ಇದ್ದೀನಿ. ಇನ್ನೇನು ಮಾಡೋದು, ಆಚೆಯಿಂದ ಹೋಗೋದಕ್ಕಾಗಲ್ಲ. ನೋಡಿ ಎಷ್ಟು ಜೋರು ಮಳೆ ಬರ್ತಾ ಇದೆ. ಅದಕ್ಕೋಸ್ಕರ ಬಿಡೋದಕ್ಕೂ ಆಗೋದಿಲ್ಲ ಅನ್ನೋದಕ್ಕೋಸ್ಕರ ಮನೆ ಒಳಗಡೆನೇ ಕೂತ್ಕೊಂಡು ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಂದು ಪಿ ಕೆ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಏನಪ್ಪ ಅಂತಂದರೆ ನಾರ್ಮಲಾಗಿ ಈಗ ಸಂಜೆ ಬಂದು ಪೂಜೆ ಎಲ್ಲ ಆಯಿತು. ನೋಡಿ 2ನೇ ದಿವಸ ಬ್ರಹ್ಮಚಾರಿಣಿ ದೇವಿಯ ಆರಾಧನೆ ಅಂತ ಹೇಳ್ಬೋದು. ಇವತ್ತಿನ ಪೂಜೆ ಎಲ್ಲ ಕೂಡ ಆಯಿತು. ಇವಾಗ ಬಂದು ಅಡುಗೆ ಮಾಡಬೇಕು. ಸಾಂಬಾರಿದೆ ಒಂಚೂರು, ಹಾಗೆ ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಚಪಾತಿನೂ ಕುಂಬಳಕಾಯಿ ಪಲ್ಯ ಮಾಡಬೇಕು. ಹಾಗೆ ನೈಟ್ ಊಟ ಹೇಗಿರುತ್ತೆ ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನಾವು ಏನು ಇವತ್ತಿನ ಊಟ ಏನು ಅಂತ ಅಂದ್ಬಿಟ್ಟು ಹಾಗೆ ನೋಡೋಣ. ಸಿಂಪಲ್ಲಾಗಿ ಚಿಕ್ಕದಾಗಿ ಇವತ್ತಿನ ವ್ಲಾಗ್ ಇರುತ್ತದೆ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ಪೂಜೆ ಆಗಿದೆ, ಅಡುಗೆ ಮಾಡ್ಕೊಳ್ಳೋಣ. ಹಾಗೆ ಇಲ್ಲಿ ಬಂದು ನಾನು ಕುಂಬಳಕಾಯಿ ಪಲ್ಯ ಮಾಡಿ ಚಪಾತಿ ಮಾಡೋಣ ಅಂತ ಹೇಳಿದ್ನಲ್ಲ, ಹಾಗಾಗಿ ಕುಂಬಳಕಾಯಿನ ಎಲ್ಲ ಹೆಚ್ಚಿ ರೆಡಿ ಮಾಡ್ಕೊತಾ ಇದ್ದೀನಿ. ಒಬ್ಬೊಬ್ಬರು ಸಿಪ್ಪೆ ಎಲ್ಲ ತೆಗೆದು ಹಾಕ್ತಾರೆ. ಇದಕ್ಕೆ ಸಿಪ್ಪೆ ತೆಗಿಯೋವಂಥ ಅವಶ್ಯಕತೆ ಏನೂ ಇಲ್ಲ. ಅದು ತುಂಬಾ ಚೆನ್ನಾಗಿ ಬೆಂದೋಗುತ್ತೆ. ಅದು ಸಿಪ್ಪೆ ಇದೆ ಅಂತಲೂ ಕೂಡ ಗೊತ್ತಾಗೋದಿಲ್ಲ. ಸಿಪ್ಪೆ ಏನು ತೆಗಿಯೋವಂಥ ಅವಶ್ಯಕತೆ ಇಲ್ಲ. ನಾನು ಯಾವಾಗಲೇ ಕುಂಬಳಕಾಯಿ ಪಲ್ಯ ಮಾಡಿದ್ರೂ ಕೂಡ ಸಿಪ್ಪೆನ ತೆಗಿಯೋದಿಲ್ಲ. ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ಒಂದೊಂದು ಕುಂಬಳಕಾಯಿ ಬಂದು ತುಂಬ ಸಪ್ಪೆ ಇರುತ್ತೆ, ಅದು ಅಷ್ಟು ಚೆನ್ನಾಗಿರಲ್ಲ. ಈ ಸ್ವಲ್ಪ ಸಿಹಿ ಇರುತ್ತಲ್ಲ, ಅದು ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ಕುಂಬಳಕಾಯಿ ಪಲ್ಯ ಮಾಡ್ಕೊಳ್ಳೋದಕ್ಕೆ ಕೂಡ ನಾನು ರೆಡಿ ಮಾಡ್ಕೊಂಡಿದ್ನಲ್ಲ, ಹಾಗೆ ಇವಾಗ ಒಗ್ಗರಣೆಗೆ ಹಾಕ್ಕೋತಾ ಇದ್ದೀನಿ. ಒಂದು 50 ಗ್ರಾಮ್ ಅಷ್ಟೇ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು. ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕಿ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಬೇಡ ಅಂತ ಅನ್ನೋರು ಒಣಗಿದ ಮೆಣಸಿನ್ಕಾಯಿನ ಕೂಡ ಹಾಕ್ಕೋಬೋದು. ಹಾಗೆ ಒಂದು 2-3 ಕಡ್ಡಿ ಅಷ್ಟು ಕರಿಬೇವಿನ ಸೊಪ್ಪು ಹಾಕ್ಕೊಂಡು, ಹಾಗೆ ಒಂದು 2 ಈರುಳ್ಳಿನ ಹೆಚ್ಚಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಸುಮಾರಾಗಿರೋ ಅಂಥ ಈರುಳ್ಳಿನ ದಪ್ಪದಾಗಿ 2 ಈರುಳ್ಳಿನ ಹೆಚ್ಚಿ ಇಟ್ಕೊಂಡು ಇಷ್ಟನ್ನ ಹಾಕ್ಕೊಂಡು ಫುಲ್ಲು ಫ್ರೈ ಮಾಡ್ಕೊಳ್ಳೋಣ. ಅದು ಸ್ವಲ್ಪ ಕಲರ್ ತಿರುಗೋವರೆಗೂ ಚೆನ್ನಾಗಿ ಈರುಳ್ಳಿನ ಹುರ್ಕೊಂಡು ಎಣ್ಣೆನಲ್ಲೇ ಫ್ರೈ ಮಾಡಿಕೊಂಡು, ಅದಾದಮೇಲೆ ಹೆಚ್ಚಿ ಇಟ್ಕೊಂಡಿರೋ ಅಂಥ ಕುಂಬಳಕಾಯಿನ ತೊಳೆದು ಅದನ್ನು ಕೂಡ ಸೇರಿಸ್ಕೋಬೇಕು. ಅದನ್ನು ಕೂಡ ಸೇರಿಸ್ಕೊಳ್ಳೋಣ ಇವಾಗ. ಇದು ಸ್ವಲ್ಪ ಕಲರ್ ತಿರುಗಬೇಕು. ಅದಾದಮೇಲೆ ಕುಂಬಳಕಾಯಿನ ಸೇರಿಸ್ಕೊಳ್ಳೋದು. ನೋಡಿ ಇವಾಗ ಸ್ವಲ್ಪ ಬಣ್ಣ ತಿರುಗಿದೆ, ಈರುಳ್ಳಿ ಕೆಂಪಾಗಿದೆ ಅಲ್ವಾ. ಇವಾಗ ಕುಂಬಳಕಾಯಿನ ಕೂಡ ಹಾಕ್ಕೋಬೋದು. ನೀವು ನೋಡ್ತಾ ಇರ್ಬೋದು, ಇಲ್ಲಿ ನಾನು ಸಿಪ್ಪೆನ ಆಗಲೇ ಹೇಳ್ದಂಗೆ ಸಿಪ್ಪೆ ತೆಗ್ದಿಲ್ಲ. ಆದರೆ ಇದು ಸ್ವಲ್ಪ ತುಂಬ ಸ್ವೀಟ್ ಇರೋದ್ರಿಂದ ಚೆನ್ನಾಗಿತ್ತು. ಒಂದು ಸ್ವಲ್ಪ ಖಾರ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿತ್ತು ಪಲ್ಯ. ನೀವು ಕೂಡ ಯಾವ ಥರ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ಇದನ್ನು ಇಷ್ಟನ್ನೇ ಹಾಕ್ಕೊಂಡು, ಮತ್ತು ನಾನು ಬೇರೆ ಏನೂ ಹಾಕ್ಕೊಂಡಿಲ್ಲ ಇದಕ್ಕೆ. ಚಿಲ್ಲಿ ಪೌಡ್ರು ಆ ಥರ ಎಲ್ಲ, ಹಸಿಮೆಣ್ಸಿನ್ಕಾಯಿ ಹಾಕಿದ್ನಲ್ಲ ಅದೇ ಸಾಕು ಅಂತ ಅಂದ್ಬಿಟ್ಟು ಇದಕ್ಕೆ ಒಂದು ನೀರು ಗೀರು ಏನು ಹಾಕುವಂಥ ಅವಶ್ಯಕತೆ ಇಲ್ಲ. ಒಂದು ಪ್ಲೇಟ್ನ ಮುಚ್ಚಿ ಇಟ್ಬಿಟ್ರೆ ಹಬೆಗೇ ನೀರು ಸೋರ್ಕೊಳ್ಳುತ್ತಲ್ಲ, ಅದರಿಂದನೇ ಎಲ್ಲ ಫುಲ್ಲು. ನೋಡಿ ಒಂದು 2 ನಿಮಿಷ ಇಟ್ಟಿದ್ದು ಆಗಲೇ ಸುಮಾರು ಒಂದು ಅರ್ಧ ಭಾಗದಷ್ಟು ಚೆನ್ನಾಗಿದಾಗಿದೆ. ಈಗ ಟೊಮೊಟೊ ಏನು ಹೆಚ್ಚಿಟ್ಕೊಂಡಿದ್ದೆ, ನಾನು ಒಂದು ಟೊಮೆಟೊನ ಹೆಚ್ಚಿಟ್ಕೊಂಡಿದ್ದೆ ದೊಡ್ಡದು. ಆ ಒಂದು ಟೊಮೆಟೊನೂ ಕೂಡ ಇದ್ರ ಜೊತೆಗೆ ಸೇರಿಸ್ಕೊತಾ ಇದ್ದೀನಿ. ಟೊಮೆಟೊನೂ ಸೇರಿಸ್ಕೊಂಡು ಕ್ಲೀನಾಗಿ ಫುಲ್ಲು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಸ್ವಲ್ಪ ಬೇಯೋಕ್ಕೆ ಬಿಟ್ಬಿಡೋಣ. ಹಾಗೆ ಇದು ಎಲ್ಲ ಕ್ಲೀನಾಗಿ ಫುಲ್ಲು ಮಿಕ್ಸ್ ಆದಮೇಲೆ ಉಪ್ಪನ್ನ ಕೂಡ ಇದ್ರ ಜೊತೆಗೆ ಸೇರಿಸ್ಕೊಳ್ಳೋದು. ಅಂತಂದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನ
ಹಾಕ್ಕೊಳ್ಳೋದು. ನಾನು ಸಾಲ್ಟ್ನೇ ಎಲ್ಲದಕ್ಕೂ ಜಾಸ್ತಿ ಯೂಸ್ ಮಾಡೋದು. ಮತ್ತು ನನಗೆ ಕೈನಲ್ಲಿ ಕಲ್ಲುಪ್ಪು ಹಾಕ್ತೀನಿ, ಆದರೆ ಸಾಲ್ಟ್ನ ಮಾತ್ರ ಕೈನಲ್ಲಿ ಬರಲ್ಲ, ಸ್ಪೂನಲ್ಲೇ ಹಾಕ್ಕೊಳ್ಳೋದು. ಅದೇನೋ ಗೊತ್ತಿಲ್ಲ, ನನಗೆ ಯಾವಾಗ್ಲೂ ಏನೇ ಹಾಕಿದ್ರೂ ಉಪ್ಪು ಸಾಲ್ಟು ಎಲ್ಲ ಒಂದು 3 ಸರಿ ಹಾಕಿದ್ರೇ ಅದು ಸಮಾಧಾನ ಅನಿಸುತ್ತೆ. ಹಂಗಾಗಿ ನಾನು ಎಷ್ಟು ಬೇಕೋ ಕರೆಕ್ಟಾಗೇ ಇರುತ್ತೆ, ಅದು 3 ಸರಿನೇ ಆಗುತ್ತೆ ಚೂರು ಚೂರು ಅಂತ ಅಂದ್ಕೊಂಡು. ಹಾಗೆ ಇವಾಗ ಫುಲ್ಲು ಎಲ್ಲ ಆಗಿದೆ. ಒಬ್ಬೊಬ್ಬರು ಕಾಯಿ ತುರಿನೂ ಕೂಡ ಹಾಕ್ಕೋತಾರೆ, ನಾನು ಇದಕ್ಕೆಲ್ಲ ಕಾಯಿ ತುರಿ ಎಲ್ಲ ಏನೂ ಹಾಕ್ಕೊಳ್ಳೋದಿಲ್ಲ. ಈಗ ಸ್ವಲ್ಪ ಇದನ್ನು ಚೆನ್ನಾಗಿ ಕ್ಲೀನಾಗಿ ಮಿಕ್ಸ್ ಮಾಡಿ, ಈಗ ಉಪ್ಪು ಹಾಕಿರೋದ್ರಿಂದ ಇನ್ನೂ ಸಾಫ್ಟಾಗಿ ಹೋಗುತ್ತೆ. ನೋಡಿ ಈ ಹೋಳೆಲ್ಲ ಏನು ಕಾಣಿಸ್ತಾ ಇದೆ, ಅದೆಲ್ಲ ಫುಲ್ಲು ಕ್ಲೀನಾಗಿ ಚೆನ್ನಾಗಿ ಬೆಂದು ಆಗಿಬಿಡುತ್ತೆ. ಒಂದು 2 ನಿಮಿಷ ಮುಚ್ಚಿಟ್ಟು ಮತ್ತೆ ಅದನ್ನು ಹಬೆನಲ್ಲೇ ತೆಗೆದ್ರೆ ಈಗಾಗಲೇ ಕ್ಲೀನಾಗಿ ಫುಲ್ಲು ಎಲ್ಲ ನೋಡಿ ಇನ್ನು ತಿರುಗಿಸ್ತಾ ಫುಲ್ಲು ಎಲ್ಲ ಮೆತ್ತಗಾಗೋಗಿದೆ. ಆಗಲೇ ಮುಕ್ಕಾಲು ಭಾಗ 90% ಬೆಂದೋಗಿದೆ. ಇದಕ್ಕೆ ಕೊನೆಗೆ ಬಂದು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳೋದು ಅಷ್ಟೇ. ಹಾಗೆ ನಾನು ಚಪಾತಿ ಮಾಡೋದು ಅಂತ ಹೇಳಿದ್ನಲ್ವ, ಚಪಾತಿಗೂ ಕೂಡ ಹಸಿಟ್ಟು ಕಲಿಸ್ಕೋಬೇಕು. ನೋಡಿ ನೀರು ಹಾಕಿಲ್ಲ, ಏನೂ ಇಲ್ಲ, ಎಷ್ಟು ಚೆನ್ನಾಗಿ ಎಲ್ಲ ಫುಲ್ಲು ಕ್ಲೀನಾಗಿ ಪ್ಲೇಟ್ ಮುಚ್ಚಿರೋ ಹಬೆ ನೀರಲ್ಲೇ ಎಷ್ಟು ಚೆನ್ನಾಗಿ ಬೆಂದಿದೆ, ಬೇಗನೆ ಬೆಂದೋಗ್ಬಿಡುತ್ತೆ. ಹಾಗೆ ಇವಾಗ ಚಪಾತಿ ಹಿಟ್ಟನ್ನ ಕೂಡ ನಾನು ಕಲಿಸ್ಕೊಂಬಿಡೋಣ ಅಂತ ಹೇಳಿ ಎಲ್ಲ ಕಲಿಸ್ಕೊಂಡು ರೆಡಿ ಮಾಡಿಕೊಂಡು ಮಿದ್ದು ಇಟ್ಟಿದ್ದೀನಿ. ಪಲ್ಯ ಇವಾಗ ರೆಡಿ ಆಯಿತು. ಇದು ಆಯಿತು ಅಂತ ಅಂದರೆ ರೈಸು ಇದೆ ಒಂದು ಸ್ವಲ್ಪ, ಮತ್ತು ಬೆಳಿಗ್ಗೆ ಮಾಡಿ ಚಿತ್ರಾನ್ನ ಗೊಜ್ಜು ಇದೆ. ಚಿತ್ರಾನ್ನ ಗೊಜ್ಜು ಏನು ತಿನ್ನೋದಿಲ್ಲ ಇವಾಗ. ರೈಸ್ ಇದೆ ಮತ್ತು ಸಾಂಬಾರು ಇದೆ. ಹಾಗಾಗಿ ಚಪಾತಿ ಮಾಡಿಕೊಂಡು ಪಲ್ಯ ಮಾಡಿಕೊಂಡ್ರೆ ಆಯಿತು. ನೋಡಿ ಫುಲ್ಲು ಇವಾಗ ಪಲ್ಯ ರೆಡಿಯಾಗಿದೆ. ಕ್ಲೀನಾಗಿ ಫುಲ್ಲು ತಿರುಗಿಸ್ಕೊಂಡ್ರೆ ನೋಡಿ ಎಲ್ಲ ಫುಲ್ಲು ಚೆನ್ನಾಗಿ ಬೆಂದು ಎಲ್ಲ ಫುಲ್ಲು ಸ್ಮ್ಯಾಶ್ ಆಗೋ ಥರ ಆಗಿದೆ. ಆದರೆ ತುಂಬ ಅಲ್ಲ, ಮೀಡಿಯಮಾಗಿ ಆಗಿದೆ. ಇವಾಗ ಕೊತ್ತಂಬರಿ ಸೊಪ್ಪನ್ನ ಕೂಡ ಫೈನಲಾಗಿ ಉದುರಿಸ್ಕೊಂಡು ಮಿಕ್ಸ್ ಮಾಡಿ ಎತ್ತಿಟ್ಬಿಟ್ರೆ ಆಗೋಗುತ್ತೆ. ಹಾಗೆ ನಾನು ಬಂದು ಇವತ್ತಿನ ಪೂಜೆಯಲ್ಲಿ ನಾನು ಜಾಸ್ತಿ ವಿಡಿಯೋ ಮಾಡ್ಕೊಳ್ಳಿಲ್ಲ. ಅದರದ್ದು ಒಂದು ಸಿಂಪಲ್ಲಾಗಿ ಒಂದು ಪೂಜೆ ಬಗ್ಗೆ ಹೇಳಬೇಕಾಗಿತ್ತು. ಅದನ್ನು ಕೂಡ ನಾನು ಇವಾಗ ನಿಮ್ಮ ಜೊತೆಲಿ ಹೇಳ್ಕೊತಾ ಇದ್ದೀನಿ. ಇವತ್ತು ನವರಾತ್ರಿದು 2ನೇ ದಿನ ಅಂತಂದರೆ ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸ್ತೀವಲ್ವ, ಆರಾಧನೆ ಮಾಡ್ತೀವಿ. ಹಾಗೆ ಬ್ರಹ್ಮಚಾರಿಣಿ ದೇವಿ ಅಂತಂದರೆ ತಪಸ್ಸಿನ ದೇವತೆ ಅಂತಲೇ ಹೇಳ್ಬೋದು. ಈ ತಾಯಿಗೆ ಹಸಿರು ಬಣ್ಣ ತುಂಬ ಇಷ್ಟ ಅಂತಲೇ ಹಾಗೆ ಈ ದೇವಿನ ಪೂಜಿಸೋದ್ರಿಂದ ಸಮೃದ್ಧಿ ಹಾಗೂ ಜ್ಞಾನ ಮತ್ತು ಬುದ್ಧಿವಂತರಾಗ್ತಾರೆ. ಹಾಗೆ ಈ ತಾಯಿ ಬಿಳಿಯ ಬಣ್ಣದ ಹೂಗಳಿಂದ ಅಲಂಕೃತಳಾಗಿರುತ್ತಾಳೆ. ಒಂದು ಕೈನಲ್ಲಿ ಕಮಂಡಲ ಹಾಗೂ ಒಂದು ಕೈನಲ್ಲಿ ಜಪಮಾಲೆಯನ್ನು ಹೊಂದಿರುತ್ತಾಳೆ. ಹಾಗೆ ನನಗೆ ತಿಳಿದಿರುವಂಥ ಮಾಹಿತಿನ ನಾನು ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಇವತ್ತಿಗೆ ಇಲ್ಲಿನ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇವತ್ತು ಚಪಾತಿನ ಕೂಡ ಕೊನೆಗೆ ಲಾಸ್ಟಿಗೆ ಮಾಡ್ಕೋತಾ ಇದ್ದೀನಿ. ಚಪಾತಿ ಜೊತೆಗೆ ಕುಂಬಳಕಾಯಿ ಪಲ್ಯ ಮತ್ತು ರೈಸು. ನಾನು ಅದನ್ನೆಲ್ಲ ಏನೂ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಚಾರ್ಜಿಂಗ್ ಫುಲ್ಲು ಖಾಲಿಯಾಗೋಗಿತ್ತು. ಹಾಗಾಗಿ ಲಾಸ್ಟಿಗೆ ಇಷ್ಟನ್ನು ಮಾತ್ರ ಮಾಡ್ಕೊಂಡಿದ್ದೀನಿ. ಮತ್ತು ಫುಲ್ಲು ನಾನು ಪೂಜೆದೂ ಅಷ್ಟೇ ಸಿಂಪಲಾಗಿ ನನಗೇನು ತಿಳಿದಿರುತ್ತೋ ಅಷ್ಟನ್ನು ಮಾತ್ರ ತಿಳಿಸ್ಕೊಟ್ಟಿದ್ದೀನಿ. ಈಗ ಕೊನೆಗೆ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಮಕ್ಳಿಗೆ ಎಲ್ಲ ಹಾಕಿ ಕೊಡ್ತಾಯಿದ್ದೀನಿ ಚಪಾತಿ ಮಾಡಿ. ಹಾಗಾಗಿ ಬಿಸಿ. ಹಾಗೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಬಾಯ್, ಸಿ ಯು ದ ನೆಕ್ಸ್ಟ್ ವಿಡಿಯೋ.